ದೇಶವ್ಯಾಪಿ 2 ದಿವಸಗಳ ಭಾರತ್ ಬಂದ್ ಅನ್ನ ಎಡಪಕ್ಷಗಳು ಕರೆ ಕೊಟ್ಟಿರುವಂಥದ್ದು. ಇದಕ್ಕೆ ಉಡುಪಿಯಲ್ಲಿ ಕಾರ್ಮಿಕ ಸಂಘಟನೆಗಳು ಬೆಂಬಲವನ್ನು ವ್ಯಕ್ತಪಡಿಸಿದೆ. ಅದರ ಜೊತೆಗೆ ವಿವಿಧ ಕ್ಷೇತ್ರಗಳಲ್ಲಿ ಅಂದರೆ ಆಟೋ ರಿಕ್ಷಾಗಳು, ಅಂಗಡಿಗಳು, ಹೋಟೆಲ್ಗಳು ಬಂದ್ ಬಗ್ಗೆ ಏನು ಹೇಳ್ತಾರೆ, ಜನಗಳ ಅಭಿಪ್ರಾಯ ಏನಿದೆ ಅಂತೇಳಿ ನಾವು ಕೇಳಲಿಕ್ಕೆ ಹೊರಟಿದ್ದೇವೆ. ಜನಗಳಿಗೆ ಸದ್ಯಕ್ಕೆ ಇರುವ ಮಾಹಿತಿ ಪ್ರಕಾರ ಬಂದ್ ಯಾಕೆ ಆಗ್ತಾ ಇದೆ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇಲ್ಲ. ಅದರ ಜೊತೆ ಜನರು ಈ ಬಗ್ಗೆ ಏನು ಹೇಳ್ತಾರೆ ಅಂತೇಳಿ ಕೇಳೋಣ ಬನ್ನಿ. ಬಂದ್ ಅಂತ ಹೇಳ್ತಿದ್ದಾರೆ, ನಿಮ್ಗೇನಾದ್ರು ಮಾಹಿತಿ ಉಂಟಾ? ಬಂದು ನಮಗೆ ಯಾರು ಹೇಳಿಲ್ಲ, ಸುಮ್ಮನೆ ಮೊನ್ನೆ ಬಂದ್ ಮಾಡಿದ್ದಾರೆ, ಅದಕ್ಕಿಂತ ಮುಂಚೆ ಬಂದಂತೆ, ನಿನ್ನೆ ಬಂದಂತೆ ಅಂತ ಯಾರು ಹೇಳಿಲ್ಲ ಅಂತ ಬಂದಂತ. ನಮ್ದು ಓಪನ್ ಉಂಟು. ಹೌದು, ಇವತ್ತು ಪ್ರಿಪೇರ್ ಆಗಬೇಕು ಬಂದ್ಗೆ. ಪ್ರಿಪೇರಿಗೆ ನಮ್ಗೆ ಯಾರು ಹೇಳಬೇಕಲ್ವ, ನಾಳೆ ಬಂದ್ ಆಗದಿದ್ರೆ ಮತ್ತೆ ಅಲ್ವಾ. ಉದ್ದು ನೆನೆಸ್ತೇವೆ, ಉದ್ದು ನೆನೆಸ್ತೇವೆ, ರಾತ್ರಿ ತರಕಾರಿ ಬರ್ತದೆ, ಐಟಮ್ ಆಗ್ತದೆ, ಕೆಲಸ ಆಗ್ತದೆ. ನಾಳೆ ಬೆಳಗ್ಗೆ ಒಮ್ಮೆ ಬಂದು ಹೇಳಿದರೆ ಮತ್ತೆ ಎಲ್ಲ ಬಿಸಾಡ್ಬೇಕು ಮತ್ತೆ ನಾವು. ಅದು ಇವತ್ತು ಯಾರ್ಯಾರು ಹೇಳಬೇಕಲ್ಲ, ಎಲ್ಲದು ಅವ್ರವ್ರು ಹೇಳ್ತಾರೆ. ಒಬ್ಬರು ಬಂದ್ ಉಂಟು ಅಂತ ಹೇಳ್ತಾರೆ, ಒಬ್ಬರು ಬಂದಿಲ್ಲ ಹೇಳ್ತಾರೆ. ಸುಮ್ಮನೆ ಎಂತಾದ್ರು ಎಂತ ಆಗ್ತದೆ ಬಂದ್ ಮಾಡಿ, ಎಂತ ಆಗೋದಿಲ್ಲ. ಯಾರಿಗಿಲ್ಲ ಅಷ್ಟುಂಟು, ಯಾರಿಗಿಲ್ಲ. ಯಾರಾದ್ರು ಕೇರ್ ಮಾಡ್ತಾರೆ, ಅವ್ರವ್ರದ್ದು ಮಾಡ್ಕೊಂಡು ಹೋಗ್ತಾರೆ. ಹೇಳಿದರೆ ನಾಳೆಗೆ ಒಮ್ಮೆಲೆ ಬಂದ್ ಮಾಡಿದರೆ ಪಾಪ ಕೆಲವರಿಗೆ ಊಟ ಇಲ್ಲ, ನೀರು ಇಲ್ಲ, ಎಲ್ಲ. ನಮ್ಮದು ಓಪನ್ ಉಂಟು. ಯಾರು ಬಂದು ಗಲಾಟೆ ಮಾಡೋದು? ನಾನು ಬೇಕಾದರೆ ಓಪನ್ ಮಾಡ್ತೇನೆ, ಬೇಕಾದ್ರೆ ಬರೋದು. ಕೆಲವರು ನೋಡಿ ಸ್ವಾಮಿ, ಕೆಲವರು ಮನೆಯಲ್ಲಿರೋರು ಮನೆಗೆ ಹೋಗ್ತಾರೆ, ಹೊರಗಡೆ ಕೆಲಸಕ್ಕಿರೋರು ಹೋಟ್ಲ್ ನಂಬ್ಕೊಂಡೇ ಬರ್ತಾರೆ. ಈಗ ನೀವೇ ಆದರೂ ಸಹ ದಿನಕ್ಕೆ ಮನೆಗೆ ಊಟಕ್ಕೆ ಹೋಗ್ತೀರಾ ನೀವು? ಇಲ್ಲ, ನೀವು ಹೊರಗೆ ಹೋದ್ರೆ ಹೊರಗೆ ತಿನ್ನಬೇಕಲ್ವ. ಬಂದು ಹೇಳಿ ಅಂತ ಮನೇಲಿ ಬುತ್ತಿ ತೊಗೊಂಡು ಹೋಗಿ ಆಗ್ತದೆ? ಹಾಗೆ ಆಗೋದಿಲ್ಲ. ಅದು ಮಾಡಲೇಬೇಕಾಗ್ತದೆ. ಬಂದಂತ ಹೇಳಿ ಇವತ್ತು ಹೇಳಲಿಲ್ಲ, ಬಂದು ಹೋಟೆಲ್ ಅವರಿಗೆಲ್ಲ ಇವ್ರು ಹೇಳಬೇಕು. ನಾಳೆ ಬೆಳಗ್ಗೆ ಬಂದು ಅಂತ ಹೇಳೋದಲ್ಲ, ಇವತ್ತು ಬೆಳಗ್ಗೆ ಬಂದು ಇವತ್ತು ಹೇಳಬೇಕು, ನಮಗೊಂದು ಹೇಳಬೇಕು. ಹೋಟೆಲ್ ಅವರಿಗೆ ಒಂದು ಮೆಸೇಜ್ ಹಾಕಬೇಕು, ಹೋಟ್ಲೆಲ್ಲ ಕಡ್ಡಾಯಾಗಿ ಬಂದ್ ಮಾಡಬೇಕು. ಆವಾಗ ನಾಳೆ ಮಾಡೋದನ್ನು ಇವತ್ತು ಎಲ್ಲರೂ ಇದು ಮಾಡಿರ್ತಾರೆ. ಬೆಳಗ್ಗೆ ಹೇಳಿದರೆ ಎಂತ ಮಾಡಲಿಕ್ಕಾಗೋದಿಲ್ಲ. ಯಾರು ಕೊಡ್ತಾರ ತಂದು? ಇಲ್ಲಲ್ಲ. ಮತ್ತು ಇವರದು ಮನಸ್ಸು ಬಂದಾಗೆ ಬಂದ್ ಮಾಡ್ತೇನೆ ಹೇಳಿದ್ರೆ ಆಗ್ತದೆ. ಕೆಲವರೆಲ್ಲ ಎಷ್ಟು ಉಪದ್ರ ಆಗ್ತದೆ. ಊಟ ಆಗಬೇಕಲ್ಲ, ಊಟಕ್ಕೆಲ್ಲ ಎಲ್ಲಿ ಹೋಗೋದು? ಬಂದು ಹೇಳಿದ ಕೂಡಲೇ ಇವರೆಲ್ಲ ರೆಡಿ ಮಾಡಿ ಕೊಟ್ಟರೆ ಪರವಾಗಿಲ್ಲ. ಮತ್ತು ನಮಗೆ ಹೇಳ್ತೇನೆ, ನಮಗೆ ಇವರು ಬಂದು ಯಾಕೆ ಮಾಡ್ತಿದ್ದಾರೆ ಹೇಳಿ ಗೊತ್ತಿಲ್ಲ. ಯಾವುದಕ್ಕಾದ್ರೂ ಕಮ್ಮಿ ಆಗ್ತದೆ? ಯಾವುದಕ್ಕೂ ಕಮ್ಮಿ ಆಗೋದಿಲ್ಲ. ಸುಮ್ಮನೆ ಹೇಳೋದು. ಬಂದು ಯಾವುದಕ್ಕೆಂತ ಆಗಬೇಕಲ್ಲ ಬೆಂಬಲ ಕೊಡಲಿಕ್ಕೆ. ನಮಗೆ ಯಾವುದೋ ಸೂಚನೆ ಇಲ್ಲ ಯಾವುದಕ್ಕಂತೇಳಿ. 8-9ಕ್ಕೆ ಬಂದ್ ಅಂತ ಇದು ಬೋರ್ಡೆಲ್ಲ ಹಾಕಿದ್ದಾರೆ ಬಸ್ಸಲ್ಲಿ. ನಾವೇನೇ ನಮಗೆ ಏನು ಇದು ಬರಲಿಲ್ಲ, ಹಾಗಾಗಿ ನಾವು ಬಂದ್ ಮಾಡೋದಿಲ್ಲ. ಅಂತ ಒಂದು ಸಮಯ ಬಂದ್ ಮಾಡಬೇಕಂತಿದ್ರೆ ಎಲ್ಲ ಹೇಳಿದ್ರೆ ಮತ್ತೆ ಬಂದ್ ಮಾಡ್ಬೋದು. ಮತ್ತೇನಾದ್ರು ನಾವು ಹೋಟ್ಲಲ್ಲೇ ದಿನ 3 ಹೊತ್ತು ಹೋಟ್ಲಲ್ಲೇ ಊಟ ಮಾಡುವ. ಎಲ್ಲ ಇವರು ಬಂದ್ ಮಾಡಿದರೆ ಮತ್ತೆ ಎಲ್ಲಿ ಹೋಗೋದು ನಾವೆಲ್ಲ ಊಟಕ್ಕೆಲ್ಲ? ಬಂದು ಹೇಳ್ತಿದ್ದಾರೆ, ಆದರೆ ಅದು ಏನಂತ ಕರೆಕ್ಟಾಗಿ ಏನು ಎಕ್ಸಾಕ್ಟ್ ಇಲ್ಲ. ತುಂಬ ಟೈಮ್ ಆಯಿತು. ಅದು ನಮಗೆ ಯಾವುದೇ ಥರ ಒಂದು ಮಾಹಿತಿ ಇಲ್ಲ ಹೇಗೆ ಅಂತ. ಬಂದು ಅಂತ ನಾಳೆ ನಡೆದು ಬಂದು ಅಂತೇಳಿ ಯಾವ ಥರನೂ ಮಾಹಿತಿ ನಮ್ಗೆ ಕರೆಕ್ಟ್ ಸಿಗ್ತಾ ಇಲ್ಲ. ಅದಕ್ಕೋಸ್ಕರ ಬಂದಾದರೆ ಎಲ್ಲರೂ ಇದ್ದಿದ್ದರೆ ಬಂದು ಇದು ಮಾಡ್ಬೋದು. ಅಂದರೆ ಬೇರೆ ಸಾರ್ವಜನಿಕರಿಗೆ ಸ್ವಲ್ಪ ತೊಂದರೆ ಆಗ್ತದೆ ಹಾಗೆ ಅಂತ ಬಂದಿದ್ದಾದರೆ ಅಷ್ಟೇ. ಸ್ವಲ್ಪ ಬಾಡಿಗೆ ಸ್ವಲ್ಪ ಕಮ್ಮಿ ಇತ್ತು ಬಂದಾದರೆ. ಅಂದರೆ ಆಚೆಯಿಂದ ಒಂದು ಸುತ್ತಾಡಿ ಬರಬೇಕು, ಕೆಲವೆಲ್ಲ ಒಂದಷ್ಟು ಪ್ರಾಬ್ಲಮ್ ಆಗ್ತವೆ. ಒಂದಷ್ಟು ಅದು ಹೇಳಿ ಅದು ಇದು ಮಾಡಲಿಕ್ಕೆ ಆಗೋದಿಲ್ಲ, ಅಷ್ಟೇ ಆಗಲಿಕ್ಕಿಲ್ಲ. ಆದರೆ ಸ್ವಲ್ಪ ಸಾರ್ವಜನಿಕರಿಗೆ ಸ್ವಲ್ಪ ತೊಂದರೆ ಆಗ್ತದೆ ಬಂದಿಂದ, ಹಾಗಾಗಿ ಅಷ್ಟೇ. ಸರ್ಕಾರದ ವಿರುದ್ಧ ಬಂದ ಅಂತ ಹೇಳಿ ಏನು ಹೇಳ್ತೀರಿ? ಕೇಂದ್ರ ಸರ್ಕಾರ ಅಂತಾರೆ, ಕೆಲವು ಸರಿ ಅವರು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ದೂರ್ತಾರೆ, ಕೇಂದ್ರ ಸರ್ಕಾರದವರು ರಾಜ್ಯ ಸರ್ಕಾರಕ್ಕೆ ದೂರ್ತಾರೆ. ಹೀಗೆ ಅದು ಒಟ್ಟರೆ ಸಾರ್ವಜನಿಕರಿಗೆ ಕೆಲವು ತೊಂದರೆ ಆಗ್ತಾ ಉಂಟು ಅಂತ ನಾವು. ನಾಳೆ ಬಂದ್ ಅಂತ ಉಂಟು, ಅಂಗಡಿ ಹೇಗೆ? ನಮ್ಮ ಓಪನ್ ಉಂಟು. ನಾವು ಗಲಾಟೆ ಮಾಡಿದ್ರೆ ಸ್ವಲ್ಪ ಬಂದ್ ಮಾಡೋದು 5 ನಿಮಿಷ. ಆಮೇಲೆ ಅವರು ಹೋಗ್ತಾರಲ್ಲ, ಓಪನ್ ಮಾಡೋದು. ಇಲ್ಲ ಏನು ಹೇಳಿಲ್ಲ. ಇಲ್ಲ ನಮಗೆ ಯಾಕೆಂತ ಗೊತ್ತಿಲ್ಲ ನಮಗೆ. ಇಲ್ಲ ನಾವು ಸ್ವಲ್ಪ ಒಂದು 5 ಗಂಟೆ ಓಪನ್ ಮಾಡಿದ್ದೇವೆ. ನಾವು ಬೆಳಿಗ್ಗೆ 7 ಗಂಟೆ ಓಪನ್ ಮಾಡ್ತೇವೆ. ಗಲಾಟೆ ಎಲ್ಲ ನಮಗೆ ಗೊತ್ತಿಲ್ಲ ಅದು ಯಾಕೆಂದ್ರೆ ನಾವು ನಮಗೇನು ಇದುಂಟ. ನಮ್ಮದು ತರಕಾರಿ ಅಂಗಡಿ ನಮ್ಮದು. ಸ್ವಲ್ಪ ಹೊತ್ತು ಬಂದ್ ಮಾಡೋದು, ಹೋಗೋದು. ಬಂದ್ ಮಾಡೋದು, ಬಂದ್ ಮಾಡ್ತಾರಲ್ಲ ಬಂದ್ ಮಾಡೋದು.